ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾರಣ ಇವತ್ತು ನಾಮಪತ್ರ ವಾಪಸ್ ಪಡೆದುಕೊಳ್ಳೋದಕ್ಕೆ ಕೊನೆಯ ದಿನ ಆಗಿರೋದ್ರಿಂದ ದಾವಣಗೆರೆಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದವರು ಕಣದಿಂದ ವಾಪಸ್ ಹಿಂದಕ್ಕೆ ಹೋಗ್ತಾರಾ ಅಂತ. ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ಇವತ್ತು ನಾಮಪತ್ರ ವಾಪಸ್ಗೆ ಕೊನೆಯ ದಿನ. ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ಬ್ಯಾಟಲ್ಗೆ ಸಂಬಂಧಪಟ್ಟಂತೆ ನಾಮಪತ್ರ ವಾಪಸ್ ಪಡೆದುಕೊಳ್ಳುವುದಕ್ಕೆ ಇವತ್ತು ಕೊನೆಯ ದಿನ. ಅಖಾಡದಲ್ಲಿರುವ ಬಂಡಾಯ ಅಭ್ಯರ್ಥಿಗಳು ಯಾರಾದ್ರೂ ಕಣದಿಂದ ಹಿಂದಕ್ಕೆ ಸರಿತಾರ? ದಾವಣಗೆರೆ ಕಣದಲ್ಲಿ ಉಳಿಯೋದ್ಯಾರು, ಹಿಂಪಡೆಯೋದ್ಯಾರು ಅನ್ನೋದೇ ಪ್ರಶ್ನೆ ಇದೆ. ಯಾರು ಉಳಿದ್ರೆ ಯಾರಿಗ್ ಲಾಭ, ಯಾರಿಗ್ ನಷ್ಟ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಎರಡು ಪಕ್ಷಗಳಿಗೆ ತಲೆನೋವಾಗಿದ್ದಾರೆ ಬಂಡಾಯ ಅಭ್ಯರ್ಥಿಗಳು. ಅವ್ರನ್ನ ಮನವೊಲಿಸಿ ಕಣದಿಂದ ಹಿಂದೆ ಸರಿಸೋದೇ ಅತಿ ದೊಡ್ಡ ಸವಾಲಾಗ್ತಾ ಇದೆ. ದಾವಣಗೆರೆಯಲ್ಲಿ ಕೈ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಸ್ಪರ್ಧೆಗಿಳಿದಿದ್ದಾರೆ. ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಪೈಲ್ವಾನ್ ಪದೇ ಪದೇ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಸ್ಪರ್ಧೆ ಮಾಡೇ ತೀರ್ತೀವಿ ಅಂತ. ಕಾರಣ ಈ ಬಾರಿ ಅತಿ ದೊಡ್ಡ ಆಕಾಂಕ್ಷಿ ಆಗಿದ್ರು ಕಾಂಗ್ರೆಸ್ನಿಂದ ಟಿಕೆಟ್ ಸಿಗುತ್ತೆ ಅಂತ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಈಗ ಬೇಸತ್ತು ಬಂಡಾಯ ಅಭ್ಯರ್ಥಿ ಹಾಕಿ ಕಣದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಸಾದಿಕ್ ಅವರ ಮನವೊಲಿಕೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಟಾಸ್ಕ್ ಕೊಟ್ಟಿದ್ರು ಕೂಡ ಅದರಲ್ಲಿ ಯಶಸ್ವಿಯಾಗಿಲ್ಲ. ಯಾವುದೇ ಕಾರಣಕ್ಕೂ ನಾಮಪತ್ರ ವಾಪಸ್ ಪಡೆದುಕೊಳ್ಳೋ ಮಾತೇ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದ್ರಿಂದ ಅಲ್ಪಸಂಖ್ಯಾತರ ಓಟ್ಗಳು ಕೈ ತಪ್ಪುವ ಆತಂಕದಲ್ಲಿ ಕಾಂಗ್ರೆಸ್ ಪಾಳೆಯ ಇದೆ. ಓಟ್ ಡಿವೈಡ್ ಆಗುವಂತಹ ಆತಂಕ. ಕಾಂಗ್ರೆಸ್ ಶಾಸಕರೇ ಇದ್ದಂತಹ ಕ್ಷೇತ್ರ ಕಾಂಗ್ರೆಸ್ ಕೈ ತಪ್ಪಿ ಹೋದ್ರೆ ಆಡಳಿತ ವಿರೋಧಿ ಅಲೆ ಅನ್ನುವಂತಹ ವಿಚಾರಗಳು ಮತ್ತೆ ಮುನ್ನೆಲೆಗೆ ಬರುತ್ತೆ. ಹಂಗಾಗಿ ಕಾಂಗ್ರೆಸ್ಗೆ ಅತಿ ದೊಡ್ಡ ಮುಖಭಂಗ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹಿಂಗಾದ್ರೂ ಮಾಡಿ ಆ ಕ್ಷೇತ್ರವನ್ನ ವಶಕ್ಕೆ ಪಡೆದುಕೊಳ್ಳಲೇಬೇಕು ಅಂತ ಸತತ ಪ್ರಯತ್ನದಲ್ಲಿದ್ದಂತ ಹೊತ್ತಲ್ಲೇ ಆರಂಭಿಕ ಹಂತದಲ್ಲೇ ಮೋಸ್ಟ್ಲಿ ಬಂಡಾಯದ ಬಿಸಿ ಕಾಂಗ್ರೆಸ್ ಪಾಳೆಯಕ್ಕೂ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗೂ ದಾವಣಗೆರೆ ಭಾಗದಲ್ಲಿ ತಡ್ತಾ ಇದೆ. ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ಕೊನೆಯ ಕ್ಷಣದ ಕಸರತ್ತುಗಳು ಹೆಂಗಿರುತ್ತೆ, ಅವ್ರನ್ನ ಮನವೊಲಿಸಿ ನಾಮಪತ್ರ ವಾಪಸ್ ಪಡೆದುಕೊಳ್ಳೋ ರೀತಿಯಲ್ಲಿ ಅವ್ರನ್ನ ಮನವೊಲಿಕೆ ಮಾಡಬೇಕಲ್ಲ, ಆ ಟಾಸ್ಕ್ ಅನ್ನ ಇವತ್ತು ಸಚಿವರು ಪೂರ್ಣಗೊಳಿಸ್ತಾರ, ಕಾದು ನೋಡ್ಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಕೈದಾಳೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಲ್ಲಿಕಾರ್ಜುನ್, ದಾವಣಗೆರೆ ದಕ್ಷಿಣದಲ್ಲಿ ಗೆಲ್ಲಲೇಬೇಕಾದಂತಹ ಪ್ರತಿಷ್ಠೆಯಲ್ಲಿ ಕಾಂಗ್ರೆಸ್ ಪಾಳೆಯ ಇದೆ. ಬಟ್ ಆರಂಭಿಕ ಹಂತದಲ್ಲೇ ಬಂಡಾಯದ ಬಿಸಿ ಎದುರಿಸ್ತಿದ್ದಾರೆ. ಅಲ್ಪಸಂಖ್ಯಾತ ಓಟ್ಗಳು ಡಿವೈಡ್ ಆಗಬಹುದು, ಕೈತಪ್ಪಿ ಹೋಗಬಹುದು ಅನ್ನುವಂತಹ ಆತಂಕ. ಏನಾಗಬಹುದು ಕೊನೆ ಕ್ಷಣದಲ್ಲಿ ಅಂತ ನಾಮಪತ್ರ ವಾಪಸ್ ಪಡೆದುಕೊಳ್ಳುವ ಮನಸ್ಥಿತಿಯಲ್ಲಿ ಸಾದಿಕ್ ಅವರಿದ್ದಾರಾ? ಅವ್ರನ್ನ ಮನವೊಲಿಕೆಗೆ ಯಾವ ರೀತಿ ಪ್ರಯತ್ನಗಳಾಗ್ತಾ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ ಅಂತ? ಖಂಡಿತ ಶ್ರುತಿ, ಯಾಕಂದ್ರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಇದೊಂದು ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಪಕ್ಷ ವಿಂಗಡಣೆ ಅಂದ್ರೆ ಕ್ಷೇತ್ರ ವಿಂಗಡಣೆ ಆಗಿ ಅಂದ್ರೆ 2008ರಿಂದ 2023ರವರೆಗೆ ಶಾಮನೂರು ಶಿವಶಂಕರಪ್ಪ ಸತತವಾಗಿ 4 ಬಾರಿ ಇಲ್ಲಿ ಗೆದ್ದು ಬಂದಿರತಕ್ಕಂಥದ್ದು. ಇದಾದ ನಂತರದಲ್ಲಿ ಮುಸ್ಲಿಂ ಅವರಿಗೆ ಟಿಕೆಟ್ ಕೊಡ್ತೀವಿ ಅನ್ನುವಂತ ಒಂದು ಅಭಿಪ್ರಾಯವನ್ನ ಶಾಮನೂರು ಶಿವಶಂಕರಪ್ಪ ಅವರು ಹೇಳಿದ್ರು ಅನ್ನುವಂತ ಮಾತನ್ನ ಮುಸ್ಲಿಂ ಮುಖಂಡರು ಹೇಳ್ತಕ್ಕಂಥದ್ದು. ಅಂದ್ರೆ ಇದಾದ ನಂತರದಲ್ಲಿ ನಮ್ಗೆ ಟಿಕೆಟ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಲವು ರೀತಿಯಲ್ಲಿ ಶತಾಯಗತೆಯ ಪ್ರಯತ್ನ ಮಾಡಿದ್ರು. ರಾಜ್ಯ ಮುಖಂಡರ ಜೊತೆಗೆ ಹಲವು ರೀತಿಯಲ್ಲಿ ತಮ್ಮ ಮಾತುಕತೆಗಳನ್ನು ನಡೆಸಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಕೂಡ ಮಾತಾಡಿದ್ರು. ಅಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಮುಸ್ಲಿಂ ಮುಖಂಡರಿಗೆ ಟಿಕೆಟ್ ಕೊಡ್ಬೇಕಂತ. ಅದಾದ ನಂತರದಲ್ಲಿ ಅದು ಯಾವ್ದು ಕೂಡ ಸಾಧ್ಯ ಆಗಲ್ಲ. ಬದಲಾಗಿ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಶಾಮನೂರು ಸಮರ್ಥ ಅವರಿಗೆ ಟಿಕೆಟ್ ಆಗುತ್ತೆ. ಅದಾದ ನಂತರದಲ್ಲಿ ಬಂಡಾಯ ಅಭ್ಯರ್ಥಿಗಳು ಅಂದ್ರೆ ಕಾಂಗ್ರೆಸ್ ಏನು ಕಾಂಗ್ರೆಸ್ ನಲ್ಲೇ ಕೆಲಸ
ಮಾಡ್ಕೊಂಡು ಬಂದಿರತಕ್ಕಂತಹ ಕೆಲವು ಮುಖಂಡರು ಏನಾದ್ರು ಅದ್ರೂ ಪ್ರಮುಖವಾಗಿ ಮುಸ್ಲಿಂ ಮುಖಂಡರು 22 ಜನ ನಾಮಪತ್ರವನ್ನು ಸಲ್ಲಿಸ್ತಾರೆ. ಇಂದು ನಾಮಪತ್ರ ಸಲ್ಲಿಸಲಿಕ್ಕೆ ಅಥವಾ ನಾಮಪತ್ರವನ್ನ ಹಿಂಪಡಲಿಕ್ಕೆ ಕೊನೆ ದಿನವಾದ ಹಿನ್ನೆಲೆಯಲ್ಲಿ ಸಾದಿಕ್ ಪೈಲ್ವಾನ್ ಮೇಲೆ ಬಹುತೇಕ ಎಲ್ಲರ ನಿರೀಕ್ಷೆ ಇರ್ತಕ್ಕಂಥದ್ದು. ಯಾಕಂದ್ರೆ ಸಾದಿಕ್ ಪೈಲ್ವಾನ್ ಶಾಮನೂರು ಶಿವಶಂಕರಪ್ಪ ಅವರ ಅಪ್ಪಟ ಶಿಷ್ಯ ಆಗಿರ್ತಕ್ಕಂಥ ಅವರು ಕೂಡ ಒಂದು ನಾಮಪತ್ರವನ್ನು ಸಲ್ಲಿಸಿ ಇಂದು ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ತಾರ ಅನ್ನುವಂತ ಹಲವು ವಿಚಾರಗಳು ಗಣನೆಗೆ ಬಂದಾಗ ಅವರು ಕಳೆದ ದಿನ ಕೂಡ ಒಂದು ಪ್ರೆಸ್ ಮೀಟ್ ಮಾಡ್ತಕ್ಕಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಸಲದ ಆರೋಪಗಳು ಕೇಳಿ ಬರ್ತಾ ಇದಾವೆ. ಏನು ಎಸ್ ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆ ಮಾತಾಡಿದ್ದಾರೆ. ಈ ರೀತಿಯಾಗಿ ಊಹಾಪೋಹಗಳು ಕೇಳಿ ಬರ್ತವೆ. ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ಕಣದಿಂದ ಹಿಂದೆ ಸರಿಯಲ್ಲ. ನನ್ನ ಹೋರಾಟ ಕಾಂಗ್ರೆಸ್ ವಿರುದ್ಧವಾಗಿ ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಒಂದು ಹೋರಾಟವನ್ನ ಮಾಡ್ತೀವಿ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅಂದ್ರೆ ಇಂದು ಕೊನೆಯ ದಿನದ ಹಿನ್ನೆಲೆಯಲ್ಲಿ 22 ಜನ ನಾಮಪತ್ರ ಸಲ್ಲಿಸಿದ್ರು ಮುಸ್ಲಿಂ ಮುಖಂಡರು. ಅವರು ಕೂಡ ನಮ್ಮ ಬೆಂಬಲಕ್ಕೆ ನಿಲ್ಲುತ್ತಾರೆ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಸಾದಿಕ್ ಪೈಲ್ವಾನ್. ಅಂದ್ರೆ ನಮ್ಮ 22 ಮತ್ತೆ 23 ಜನ ಏನಿದೀವಿ ಎಲ್ಲ ಒಂದೇ ರೀತಿಯಾಗಿ ಅಥವಾ ಒಂದು ಕಣದಲ್ಲಿ ಇದ್ರೆ ಮುಸ್ಲಿಂ ಮತಗಳು ಹಂಚಿಕೆ ಆಗ್ತವೆ. ಆ ಒಂದು ಹಿನ್ನೆಲೆಯಲ್ಲಿ ಇರ್ತಕ್ಕಂಥ 22 ಜನ ಏನು ಅಭ್ಯರ್ಥಿಗಳು ಏನಿದ್ದಾರೆ ಅವರು ಹಿಂಪಡೆದೇ ಆದ್ರೆ ನಾನು ಈ ಒಂದು ಕಣದಲ್ಲಿ ಇರ್ತೀನಿ, ಅವರೆಲ್ಲ ಸಪೋರ್ಟ್ ನನಗೆ ಸಿಗಬೇಕು ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥ. ಈ ರೀತಿಯಾಗಿ ಇದು ಕಾಂಗ್ರೆಸ್ಗೆ ಒಂದು ಮೈನಸ್ ಪಾಯಿಂಟ್ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುವಂತ ಒಂದು ಸಂಭವ ಇದೆ. ಯಾಕಂತಂದ್ರೆ ಇಲ್ಲಿ ಮುಸ್ಲಿಂ ಮತಗಳು ಒಡೆದೋದ್ರೆ ಬಿಜೆಪಿಗೆ ಪ್ರಮುಖವಾಗಿ ಒಂದು ಪ್ಲಸ್ ಪಾಯಿಂಟ್ ಆಗಿರ್ತಕ್ಕಂಥ. ಯಾಕಂದ್ರೆ ಎಂದೂ ಕೂಡ ಇವರು ಬಿಜೆಪಿಗೆ ವೋಟ್ ಅನ್ನು ಹಾಕ್ತಾ ಇರ್ತಕ್ಕಂಥವ್ರು ಇಲ್ಲಿ ಮುಸ್ಲಿಂ ಮತಗಳು ಒಡೆದು ಹೋಗುವಂತ ಸಂಭವ ಇದ್ದಾಗ ಅಲ್ಲಿ ಮತಗಳು ಹಂಚಿಕೆ ಆಗ್ತವೆ. ಆ ಒಂದು ಹಿನ್ನೆಲೆಯಲ್ಲಿ ಇದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ಇದು ಕಾಂಗ್ರೆಸ್ಗೆ ಬಹುದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು ಶ್ರುತಿ. ಓಕೆ ಮಲ್ಲಿಕಾರ್ಜುನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.